ಚಿಕನ್ ಪ್ರಿಯರೇ ಈ ಸ್ಟೋರಿ ನಿಮಗೆ ನೋಡಿ. ದಿನ ಚಿಕನ್ ತಿನ್ನೋರಿಗೆ ದರ ಏರಿಕೆಯ ಶಾಕ್ ಎದುರಾಗಿದೆ. ಚಿಕನ್ ಪ್ರಿಯರಿಗೆ ಈ ಸ್ಟೋರಿ. ದಿನ ಚಿಕನ್ ತಿನ್ನೋರಿಗೆ ದರ ಏರಿಕೆಯ ಶಾಕ್ ಹೆಚ್ಚಾಗ್ತಾ ಇದೆ. ಕೆಜಿಗೆ 200ರಿಂದ 240 ಇದ್ದ ಬೆಲೆ ದಿಢೀರ್ ಏರಿಕೆ ಆಗಿದೆ. ಇದೀಗ 1 ಕೆಜಿಗೆ 350 ರೂಪಾಯಿ ಗಡಿ ದಾಟಿದ ಚಿಕನ್ ಬೆಲೆ. ತಮಿಳುನಾಡು ಆಂಧ್ರದಲ್ಲಿ ಸಾಕಾಣಿಕೆದಾರರ ಪ್ರತಿಭಟನೆ ನಡೀತಾ ಇರುವಂತದ್ದು. ಉತ್ಪಾದನೆ ಕುಸಿತದಿಂದಾಗಿ ಚಿಕನ್ ದರ ಏರಿಕೆ ಆಗಿದೆ. ಚಿಕನ್ ಪ್ರಿಯರೇ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಯಾಕಂದ್ರೆ ದಿನ ಹೆಚ್ಚಾದಂತೆ ಅಲ್ಲಿ ಚಿಕನ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇವಾಗ ಚಳಿಗಾಲ ಇರೋದ್ರಿಂದ ಈ ಒಂದು ವಾತಾವರಣಕ್ಕೆ ಚಿಕನ್ ಈಗ ಬಾಡಿಗೆ ಹೀಟ್ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಚಿಕನ್ ಅನ್ನ ಸೇವಿಸಬೇಕು. ನಾನ್ ವೆಜ್ ಪ್ರಿಯರು ಯಾರಿದ್ದಾರೋ ಅವರು ದಿನಂಪ್ರತಿ ಚಿಕನ್ ಅನ್ನ ತಿನ್ನಬೇಕು, ಕಬಾಬ್ ತಿನ್ನಬೇಕು, ಈ ರೀತಿಯಾಗಿ ವೆರೈಟಿ ಫುಡ್ಗಳಿಗೆ ಅಲ್ಲಿ ಮೊರೆ ಹೋಗ್ತಾರೆ. ಆದ್ರೆ ಇದೀಗ ಚಿಕನ್ ಬೆಲೆ ಮಾತ್ರ ಗಗನಕ್ಕೆ ಏರ್ತಾ ಇದೆ. ಶಾಕ್, ನಮಗೂ ಶಾಕೆ ಮೇಡಮ್. ಈ ಥರ ಬೆಲೆ ನೋಡಿ ಕೇಳಿಬಿಟ್ಟು ಇಷ್ಟೊಂದು ವಿಪರೀತ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಚಿಕನ್ ಬೆಲೆ. ಬಡವರು ತಿನ್ನೋರು, ನಾವು ಬಡವ್ರೆ, ನಾವು ತಿನ್ನಬೇಕು. ವಾರಕ್ಕೆ 2 ಕಿತ 3 ಕಿತ ತಿನ್ನಬೇಕಾಗಿರ್ತದೆ. ಬಡವರು ವಾರಕ್ಕೆ 2-3 ಕಿತ ತಿಂತಾರೆ. ಆದರೆ 250 ರೂಪಾಯಿ ಲಿಮಿಟ್ ಇತ್ತು. ಇಲ್ಲಿ 250 ರೂಪಾಯಿ ದಾಟಿ ಹೋಗಿ 350 ರೂಪಾಯಿ ಮೇಲೆ ದಾಟಿ ಹೋಗ್ತಾ ಇದೆ ಚಿಕನ್ ಬೆಲೆ. ಅದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಮಟನ್ನು ಸಹ ಜಾಸ್ತಿ ಆಗ್ತಾ ಇದ್ದಾರೆ. 900 ರೂಪಾಯಿ, ಕೆಲವು ಜಾಗದಲ್ಲಿ 950 ರೂಪಾಯಿನೂ ಹೋಗ್ತಾ ಇದೆ. 1000 ರೂಪಾಯಿ ಹತ್ರ ಟಚ್ ಆಗ್ತಾ ಇದೆ. ಅದಕ್ಕಂತೂ ಯಾರು ತಲೆ ಹಾಕಕ್ಕೆ ಇವಾಗ ಭಾಳ ಬೆಂಕಿನಲ್ಲಿ ಕೈ ಹಾಕೋ ಥರ ಇದೆ. ಅಷ್ಟೊಂದು ಹೈಫೈ ರೇಟ್ ಒನ್ನಲ್ಲಿ ಹೋಗ್ತಾ ಇದೆ. ಅದು ಭಾಳ ತೊಂದರೆ ಆಗ್ತಾ ಇದೆ. ಅದರಲ್ಲಿ ನಾವಂತೂ ಮಟನ್ ಲಾಸ್ಟ್ ಇಯರಿಂದ ಇವಾಗವರೆಗೂ ಕಂಪೇರ್ ಮಾಡಿದ್ರೆ ಮಟನ್ ರೇಟು 100 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. 100 ರೂಪೀಸ್ ಅಷ್ಟು ಮಾಡಿದ್ದಾರೆ. ಆಮೇಲೆ ಚಿಕನಲ್ಲಿ ಅಪ್ ಡೌನ್ ನಿಮಗೆ ಫುಲ್ ಇಯರ್ ಆಗಿದೆ. ಲಾಸ್ಟ್ ಇಯರಿಂದ ಇವಾಗವರೆಗೂ ಒಂದ್ಸತಿ 300 ಆಗುತ್ತೆ, ಒಂದ್ಸತಿ 350, ಒಂದ್ಸತಿ 250. ಅದಕ್ಕೆ ಇದೇ ಇಲ್ಲ, ಫಿಕ್ಸಿ ಯಾವುದು ಮಾಡ್ತಾ ಇಲ್ಲ ರೇಟು. ಚಿಕನಲ್ಲಿ ಸ್ವಲ್ಪ ಅಪ್ ಡೌನ್ ಮಾಡ್ತಾ ಇದ್ದಾರೆ. ಅದೇ ಬೇಕಲ್ಲ ಇವ್ರಿಗೆ ರೇಟ್ಸು. ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ರೆ ಸಡನ್ನಾಗಿ ರೈಟ್ ನೋಡ್ಬಿಡ್ತಾರೆ, ಇಲ್ಲ ಅಂದರೆ ಸಡನ್ನಾಗಿ ಡೌನ್ ಮಾಡ್ತಾರೆ. ಮಟನ್ ಬಂದು 900, 880 ಈ ಥರ ನಡೀತೈತೆ. ಚಿಕನ್ ರೇಟ್ ಬಂದು 300, ಈಗ 360 ರೂಪಾಯಿ ಇತ್ತು, ಈಗ 300 ರೂಪಾಯಿ ಆಗಿದೆ. ಅದು ಬಾಡಿಗೆ, ಅದು ಹುಡುಗರದು ಸಂಬಳ, ಅದು ದುಡ್ಡು ಇರುತ್ತೆ ಅವ್ರಿಗೂ. ನಾವು ಸ್ವಂತವಾಗಿ ಮಾಡ್ಕೊತೀರಿ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡುತ್ತೆ. ನಮ್ಮದು ಫಾರ್ಮ್ಗಳಿಂದ ಬರುತ್ತವೆ. ಮುಂದೆ ನಾವು ಡೆಲಿವರಿ ಎಲ್ಲ ಕೊಡ್ತೀವಿ, ಹೋಟೆಲ್ಗೆ ಸಪ್ಲೈ ಎಲ್ಲ ಮಾಡ್ತಾ ಇದ್ದೀವಿ. ಸೊ